ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಒಂದು ದಿನ ಬರುತ್ತದೆ. ಆ ದಿನ ನೀವು ಸುತ್ತಲೂ ನೋಡುತ್ತೀರಾ, ಆದರೆ ನಿಮ್ಮ ಜೊತೆಗೆ ಯಾರೂ ಇರೋದಿಲ್ಲ. ಆ ಕ್ಷಣದಲ್ಲೇ ನಿಮಗೆ ಸತ್ಯ ಗೊತ್ತಾಗುತ್ತದೆ. ಜನರ ಗದ್ದಲ ತಾತ್ಕಾಲಿಕ, ಆದರೆ ಒಂಟಿತನ ಶಾಶ್ವತ ಎಂದು. ಸ್ನೇಹಿತರೆ, ನೀವು ಎಲ್ಲರಿಗಾಗಿ ಸಮಯ ಕೊಟ್ಟಿರಬಹುದು, ಎಲ್ಲರ ನೋವನ್ನು ದೂರ ಮಾಡಿರಬಹುದು, ಎಲ್ಲರ ಸಂತೋಷಕ್ಕೆ ಕಾರಣವಾಗಿರಬಹುದು. ಆದ್ರೆ ಒಂದು ಪ್ರಶ್ನೆ, ನಿಮ್ಮ ನೋವಿನ ಸಮಯದಲ್ಲಿ ನಿಮ್ಮ ಜೊತೆ ಯಾರಿದ್ದರು? ಯಾರೂ ಇರಲಿಲ್ಲ ಅಂದ್ರೆ ಅಭಿನಂದನೆಗಳು. ಯಾಕೆ ಗೊತ್ತಾ? ಜೀವನ ನಿಮಗೆ ಒಂದು ದೊಡ್ಡ ಪಾಠ ಕಲಿಸಲು ಶುರು ಮಾಡಿದೆ. ಇಂದು ನಾವು ನೋವಿನ ಬಗ್ಗೆ ಮಾತಾಡಲ್ಲ, ನಾವು ಶಕ್ತಿಯ ಬಗ್ಗೆ ಮಾತಾಡ್ತೀವಿ. ಇದು ಒಂಟಿತನದ ದುಃಖದ ಕಥೆಯಲ್ಲ, ಇದು ಒಂಟಿತನದ ಶಕ್ತಿಯ ಘೋಷಣೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಾಗ ಅವನು ಬಹಳ ಬಾರಿ ಒಂಟಿಯಾಗುತ್ತಾನೆ. ತಳ್ಳಾಟಗಳು ನಿನಗೆ ನಡೆಯಲು ಕಲಿಸಿದ್ದರೆ ನಿನ್ನನ್ನು ಕೆಡವಲು ಯಾರಿಗೂ ಸಾಧ್ಯವಿಲ್ಲ. ಯಾರೂ ನಿನ್ನ ವಿಚಾರ ಕೇಳಲಿಲ್ಲ ಅಂದ್ರೆ ಬೇಸರ ಪಡಬೇಡ. ಈ ಜಗತ್ತಿನಲ್ಲಿ ವಿಚಾರ ಕೇಳುವವರು ಕಡಿಮೆ, ವಿಚಾರ ಹರಡುವವರು ಹೆಚ್ಚು. ನೀನು ಹೇಗೆ ಬದುಕಬೇಕೆಂದರೆ ನಿನ್ನನ್ನು ಪಡೆದವರು ಹೆಮ್ಮೆ ಪಡುವಂತೆ, ನಿನ್ನನ್ನು ಕಳೆದುಕೊಂಡವರು ಪಶ್ಚಾತ್ತಾಪ ಪಡುವಂತೆ. ಜೀವನದಲ್ಲಿ ಯಾರು ಬರುತ್ತಾರೆ ಅನ್ನೋದು ಮುಖ್ಯವಲ್ಲ, ಕೊನೆವರೆಗೂ ನಮ್ಮ ಜೊತೆ ಯಾರು ನಿಂತುಕೊಳ್ಳುತ್ತಾರೆ ಅನ್ನೋದು ಮುಖ್ಯ. ಕೆಲವರು ಜೀವನದಲ್ಲಿ ಬಂದು ಪಾಠ ಕಲಿಸಿ ಹೋಗುತ್ತಾರೆ, ಆದರೆ ಅವರು ಎಂದಿಗೂ ನಮ್ಮವರಾಗುವುದಿಲ್ಲ. ಗೌತಮ ಬುದ್ಧರು ಹೇಳಿದರು, ನಿನ್ನ ದುಃಖಕ್ಕೆ ಕಾರಣ ಇತರರಲ್ಲ, ನಿನ್ನ ನಿರೀಕ್ಷೆಗಳೇ ಕಾರಣ. ನೀನು ಯಾರಿಗಾದರೂ ಅತಿಯಾಗಿ ಮಹತ್ವ ಕೊಟ್ಟ ದಿನದಿಂದ ನಿನ್ನ ಮೌಲ್ಯ ಅವರ ಕಣ್ಣಲ್ಲಿ ಕಡಿಮೆಯಾಗುತ್ತದೆ. ಬುದ್ಧರು ಮತ್ತೆ ಹೇಳಿದರು, ಮನಸ್ಸನ್ನು ಜಯಿಸಿದವನೇ ನಿಜವಾದ ವಿಜಯಿ. ನಾವು ಯಾಕೆ ದುಃಖ ಪಡುತ್ತೇವೆ ಗೊತ್ತಾ? ಯಾಕೆಂದರೆ ನಾವು ಯಾರನ್ನೂ ನಮ್ಮ ಜೀವನವೆಂದು ಭಾವಿಸುತ್ತೇವೆ. ಆದರೆ ಸತ್ಯ ಏನು ಗೊತ್ತಾ? ಜೀವನ ಯಾವತ್ತೂ ಅಳಿಸುವುದಿಲ್ಲ, ನಾವು ಜೀವನವೆಂದು ಭಾವಿಸಿದವರು ಅಳಿಸುತ್ತಾರೆ. ಬುದ್ಧನ ಮತ್ತೊಂದು ಅಮೂಲ್ಯ ಮಾತು, ಕೋಪವನ್ನು ಹಿಡಿದುಕೊಳ್ಳುವುದು ಇನ್ನೊಬ್ಬರನ್ನು ಸುಡಲು ಬೆಂಕಿಯನ್ನು ಹಿಡಿದಿರುವಂತಿದೆ. ಈ ಬೆಂಕಿಯಲ್ಲಿ ಸುಡುವುದು ನೀನೇ. ಆದ್ದರಿಂದ ಬಿಟ್ಟುಕೊಡು, ಇತರರನ್ನು ಕ್ಷಮಿಸು, ಜೀವನದಲ್ಲಿ ಮುಂದೆ ನಡೆ. ಜೀವನದಲ್ಲಿ ಮೊದಲು ನಿನ್ನ ಮೌಲ್ಯ ಅರಿತುಕೋ. ನೀನು ಯಾರಿಗಾದರೂ ತುಂಬಾ ಮೌಲ್ಯ ಕೊಟ್ಟಾಗ ನಿನ್ನ ಮೌಲ್ಯ ಕಡಿಮೆಯಾಗುತ್ತದೆ. ಯಾರನ್ನೂ ಬಲವಂತವಾಗಿ ನಿನ್ನ ಜೀವನದಲ್ಲಿ ಇರಿಸಿಕೊಳ್ಳಬೇಡ. ನಿನ್ನ ಮೌಲ್ಯ ಅರಿಯದವರು ನಿನ್ನಿಂದ ದೂರ ಹೋಗಲಿ, ನಿನ್ನ ಮೌಲ್ಯ ಅರಿಯುವವನು ಬರ್ತಾನೆ. ಸೂರ್ಯ ತನ್ನ ಸಮಯದಲ್ಲಿ ಹೊಳೆಯುತ್ತಾನೆ, ಚಂದ್ರ ತನ್ನ ಸಮಯದಲ್ಲಿ ಹೊಳೆಯುತ್ತಾನೆ. ನಿನ್ನ ಸಮಯವೂ ಕೂಡ ಬಂದೇ ಬರುತ್ತದೆ. ಒಂಟಿತನ ಒಂದು ಶಿಕ್ಷೆಯಲ್ಲ, ಅದು ನಿನ್ನ ಶಕ್ತಿ. ನಿನ್ನನ್ನು ನೀನೇ ಕಳೆದುಕೊಳ್ಳಬೇಡ, ಅದೇ ನಿಜವಾದ ಸೋಲು. ಕೆಲವು ಸೋಲುಗಳು ಜೀವನದ ದೊಡ್ಡ ಗೆಲುವಿಗೆ ದಾರಿ ಮಾಡಿಕೊಡುತ್ತವೆ. ಆದ್ದರಿಂದ ಜೀವನದಲ್ಲಿ ಯಾರಿಗೂ ಕೂಡ ತುಂಬಾ ಹತ್ತಿರವಾಗಲೂ ಬೇಡ, ತುಂಬಾ ದೂರವಾಗಲೂ ಬೇಡ. ಈ ಜಗತ್ತಿನಲ್ಲಿ ಎಲ್ಲರೂ ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಾರೆ. ಆದ್ದರಿಂದ ನಾವು ಯಾರನ್ನು ಎಷ್ಟು ನಂಬಬೇಕೋ ಅಷ್ಟೇ ನಂಬಬೇಕು. ನಿನ್ನನ್ನು ಕಳೆದುಕೊಂಡವರು ಒಂದು ದಿನ ನಿನ್ನ ಮೌಲ್ಯ ಅರಿಯುತ್ತಾರೆ. ಆ ದಿನ ಅವರಿಗೆ ಪಶ್ಚಾತ್ತಾಪ ಇರುತ್ತದೆ. ಆದರೆ ಆ ದಿನಕ್ಕೆ ನೀನು ಹಿಂದಿರುಗಬೇಡ, ಏಕೆಂದರೆ ನಿನ್ನ ಜೀವನ ಯಾರು ಬಿಟ್ಟು ಹೋದವರಿಗಾಗಿ ನಿಲ್ಲುವುದಿಲ್ಲ. ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ಮೊದಲು ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟುಕೋ, ನನ್ನಿಂದ ಎಲ್ಲವೂ ಸಾಧ್ಯ ಎಂದು. ಜೀವನದಲ್ಲಿ ನಾನು ಸೋತಿ ಎಂದು ಎಂದೂ ಕೊರಗಬೇಡ. ಇಂದು ನೀನು ಸೋತಿರುವೆ, ಆದರೆ ಇಂದಿನ ಸೋಲೆ ನಾಳಿನ ಗೆಲುವಿನ ಮುನ್ನುಡಿ. ಆದ್ದರಿಂದ ಎಂದಿಗೂ ಜೀವನದಲ್ಲಿ ಹತಾಶರಾಗಬೇಡಿ. ನಮ್ಮ ಮೇಲಿನ ನಂಬಿಕೆಯನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ನನ್ನಿಂದ ಎಲ್ಲವೂ ಸಾಧ್ಯ, ನಾನು ಮಾಡೇ ತೀರುವೆ ಎಂದು ಜೀವನದಲ್ಲಿ ಮುನ್ನುಗ್ಗಬೇಕು. ಗೌತಮ ಬುದ್ಧ ಹೇಳಿದ್ದಾರೆ, ನಾವು ಇಂದು ಆಗಿರುವುದು ನಮ್ಮ ಆಲೋಚನೆಗಳ ಫಲ. ಅಂದರೆ ನಿನ್ನ ಆಲೋಚನೆ ಬದಲಿಸಿದ್ರೆ ನಿನ್ನ ಜೀವನವೇ ಬದಲಾಗುತ್ತದೆ. ಬುದ್ಧರು ಮತ್ತೊಂದು ಸತ್ಯ ಹೇಳಿದ್ರು, ಪ್ರತಿ ಬೆಳಗ್ಗೆ ನಾವು ಮತ್ತೆ ಹುಟ್ಟುತ್ತೇವೆ. ಇಂದು ನಾವು ಏನು ಮಾಡುತ್ತೇವೋ ಅದೇ ಮುಖ್ಯ. ಹಾಗಾದರೆ ಇಂದು ಹೊಸ ಆರಂಭ ಮಾಡು. ನಿನ್ನ ದುಃಖವನ್ನು ಶಕ್ತಿಯಾಗಿಸು, ನಿನ್ನ ಕಣ್ಣೀರನ್ನು ಅನುಭವವಾಗಿಸು, ನಿನ್ನ ನೋವನ್ನು ನಿನ್ನ ಯಶಸ್ಸಿನ ಇಂಧನವಾಗಿಸು. ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ಅದು ನಿನ್ನ ನಷ್ಟವಲ್ಲ, ಅವರು ನಿನ್ನ ಮೌಲ್ಯ ಅರಿಯದ ಅವರ ನಷ್ಟ.
ನಿನ್ನನ್ನು ಪ್ರೀತಿಸು, ನಿನ್ನನ್ನು ಗೌರವಿಸು. ನಿನ್ನ ಮೌಲ್ಯವನ್ನು ಯಾರಿಗೋ ಸಾಬೀತುಪಡಿಸಬೇಕಾಗಿಲ್ಲ, ನೀನು ನಿನಗೆ ಸಾಬೀತಾಗಿದ್ರೆ ಸಾಕು. ಕೊನೆಯಲ್ಲಿ ಒಂದು ಮಾತು ನೆನಪಿರಲಿ, ಬುದ್ಧರು ಹೇಳಿದ್ರು, ನಿನ್ನನ್ನು ನೀನೇ ಜಯಿಸಿದರೆ 1000 ಯುದ್ಧ ಗೆದ್ದವನಿಗಿಂತ ಮಹಾನ್. ಹೀಗಾಗಿ ಕೇಳು, ನಿನ್ನನ್ನು ಕಳೆದುಕೊಂಡವರು ಸೋತಿದ್ದಾರೆ, ಆದರೆ ನಿನ್ನನ್ನು ಕಂಡುಕೊಂಡ ನೀನೇ ನಿಜವಾದ ಗೆದ್ದವನು. ಇಂದು ನಿನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗಲಿ. ಇಂದು ನೀನು ನಿನ್ನದೇ ಆಗು, ಇಂದು ನೀನು ಗೆಲ್ಲು. ಫೈರ್.